Pandurang Nayak, Satish Chandra. Application and abatement application and limitation application. Vakalatidya, next para. Obre appellanta idra. Obre appellant. Sole appellant set have died and applications are filed to bring the legal representative of the deceased sole appellant on record with application for condonation of delay and setting aside abatement. There is a delay of 679 days in filing the application. First, taking note of the fact that right to prosecute the appeal survives in the proposed LRs of the deceased sole appellant, applications are allowed subject to payment of cost of rupees 500 to the Karnataka State Legal Services Committee. Council to amend the cost title and file amend appeal memo. Admission agidya? Admission. Post the matter for Paper book is dispensed. all right. Because only the specific Post the matter for Hearing. hearing on 26/6. 26. Vinod Reddy, 26 next month. 4/7. Vinod Reddy. The official now amendment. ಅಮೆಂಡ್ಮೆಂಟ್ ಇಲ್ಲೇ ಮಾಡಿ ಅಲ್ಲಿ ಅಮೆಂಡೆಡ್ ಅಪೀಲ್ ಮೆಮೊ ಆಫೀಸಲ್ಲಿ ಹಾಕಿ ಅಲ್ಲಿ ಕೊಡಲ್ಲ, ಅಲ್ಲಿ 50 ರೂಪಾಯಿ ಜಾಸ್ತಿ ಖರ್ಚಾಗುತ್ತೆ. ನಿಮ್ಮಿಚ್ಛೆ. ಇಲ್ಲಾದ್ರೆ ಹಿಂಗ್ ಕೊಡ್ತಾರೆ. 2 ನಿಮಿಷ ಕೂತ್ಕೊಂಡು ಕೆಂಪಿಂಗ್ ಕಲ್ ಬರೆಯೋದು ಸುಲಭನೋ, ಅಲ್ಲಿ ಹೋಗಿ ಅವ್ನು ಇವಾಗ ಬಾ ಅವಾಗ ಬಾ ಅಂತ ಹೇಳಿ ಕೊನೆಗೆ ಅದನ್ನ ಖರ್ಚು ಮಾಡಿ ಮಾಡೋದು ಸುಲಭನೋ ನೋಡಿ. ಹೇಳ್ಬಾರ್ದು, ರಿಯಾಲಿಟಿ ನನಗೆ ಗೊತ್ತಿದೆ. ಅದೆಲ್ಲ ಸುಲಭಕ್ಕಾಗೋದಿಲ್ಲ. ಆಮೇಲೆ ಇಲ್ಲೇ ತಿರ್ಗಾ ಬರುತ್ತೆ ನಾನ್ ಅಮೆಂಡ್ಮೆಂಟ್ ಅಂತ. ಸತೀಶ್ ಚಂದ್ರ ಅವರೇ, I also practiced here for 16.5 years. Then also the same situation. Then what is the problem today? I faced it, nobody is asked for me. ನಮಗೂ ಅದೇ ನಂಬಿಕೆ ಇದೆ, ದೇವ್ರು ಒಳ್ಳೇದ್ ಮಾಡ್ಲಿ. ನಾನು ಮತ್ತೆ ನಾರಾಯಣ ಸ್ವಾಮಿ ಸಾಹೇಬ್ರು ಕೆಳಗಡೆ ಹೋಗಿದ್ವಿ, ನಮ್ ಕಣ್ಣೆದುರಿಗೆ ನಡೀತಿದ್ದು. ಸಾಹೇಬ್ರು ಈ ಆಕ್ಟಿಂಗ್ ಚೀಫ್ ಜಸ್ಟಿಸ್ ಇದ್ದಾಗ ನಡೀರಿ ಹೋಗೋಣ ಅಂತ ನಾನು ಅಂದೆ. ಸರ್, ಒಂದ್ ತಪ್ಪು ಮಾಡ್ಬಿಡ್ತಾ ಇದೀವಿ ನಾವು ಅಂತ. ಏನಂದ್ರು, ತಾವು ಸೂಟ್ ತೆಗೆದು ಬಿಟ್ರೆ ಚಂದ ಅಂದೆ. ವಿ ವೆಂಟ್ ದೇರ್. ನಾವ್ ಅಲ್ಲಿ ನಿಂತಿದ್ದೀವಿ, ನಮ್ ಕಣ್ಣೆದುರಿಗೆ ನಡಿಬಾರ್ದೆಲ್ಲ ನಡೀತಾ ಇದೆ. ಬಕ್ಕೊಂಡು ಹಿಂಗೆ ಅಸಹ್ಯ. ಬಿಟ್ಬಿಡಿ, ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಎಲ್ಲ ಹಂಗೆಲ್ಲ ಹೇಳ್ಬಾರ್ದು. ಇಲ್ಲಿ ಕೂತ್ಕೊಂಡು ಮಾಡಿ ಮುಗಿಸಿ, ಅದಕ್ಕೆಲ್ಲ ಯಾಕೆ ಪುರಾಣ, ಯಾಕೆ ಸುಮ್ಮನೆ ಹೂ ಅಂದ್ರೆ ಮುಗೀತಪ್ಪ, ಬಿಡಿ. ಮತ್ತೆ ರಿಯಾಲಿಟಿ ಯಾರು ಒಪ್ಕೊಳ್ಳಕ್ ತಯಾರಾಗಿಲ್ಲ. ನಿಮ್ದು ಅಲ್ಲೊಂದು ಇತ್ತಲ್ಲ ದೇವಸ್ಥಾನ, ನಮ್ಮ ಎಂತ ಎದುರುಗಡೆಗೆ ಮುನೇಶ್ವರನ ದೇವಸ್ಥಾನ, ಅದ್ರ ಹಿಂದ್ಗಡೆ ಏನ್ ನಡೀತಿತ್ತು ಅಂತ ಗೊತ್ತಿಲ್ಲೇನೋ? ನಮ್ ವಿಜಿಲೆನ್ಸ್ ಅವ್ರು ಹೋಗಿ ಹಿಡಿಲಿಲ್ವೇನೋ? ಶುಕ್ರವಾರಕ್ಕೊಮ್ಮೆ ಪೂಜೆ ಮಾಡ್ತಿರುವಾಗ ಪ್ರಸಾದ ಕೊಡ್ತೀವಿ ಅಂತ ಏನ್ ಪ್ರಸಾದ ಇಸ್ಕೊಂಡ್ರು ಅಂತ ಗೊತ್ತಿಲ್ಲೇನೋ? ಸರ್, 11 ತಿಂಗಳು RG ಇದ್ದೆ. ನಮ್ ಹುದ್ದಾರರು ಅಡ್ಮಿನಿಸ್ಟ್ರೇಷನ್ ನೋಡಿ ಎಷ್ಟು ಮಾಡಿದೀವಿ ನಾವು ಕೆಲಸನ ಅಂತ. ಮತ್ ಬಿಡಿ, ಮತ್ತೆ ಅದನ್ನ ನಂಗೆ ಬಿಟ್ಬಿಟ್ರೆ ಕೆಲಸ ಆಗುತ್ತೆ. ನಾವ್ ಯಾರಿಗೂ ಅದನ್ನೆಲ್ಲ ನಾವು ಸಪೋರ್ಟ್ ಮಾಡೋಂಥವ್ರು ಅಲ್ವೇ ಅಲ್ಲ. ಎಲ್ಲರನ್ನು ಸ್ಟ್ರೀಮ್ ಲೈನ್ ಮಾಡ್ಬಿಟ್ಟಿದ್ದೀವಿ. 11:15 ಗಂಟೆಗೆ ಸೀಟಲ್ಲಿ ಇಲ್ಲ ಅವನು, ಸೆಕ್ಷನ್ ಆಫೀಸರ್. ಎಲ್ಲೋಗಿರ್ತಾನೆ? ಮೂವ್ಮೆಂಟ್ ರಿಜಿಸ್ಟರ್ ಪುಸ್ತಕ ಇಲ್ಲ, ಬಿಟ್ಬಿಡಿ. ಮತ್ ನನ್ಗೆ ಯಾಕೆ ಕೇಳ್ತೀರಿ? ನನ್ ಹೇಳಿದ್ರೆ ಅವೆಲ್ಲ ನನ್ ಪುರಾಣ ಜ್ಞಾಪಕಕ್ಕೆ ಬರುತ್ತೆ.